ನೀವು ನೋಡ್ತಾ ಇದ್ದೀರಾ ಆರ್ಮ್ಯಾಕ್ಸ್ ಕನ್ನಡ. ನಾನು ಸೀಮಾ ಬಂಗಾರಪ್ಪ. ನಿನ್ನೆ ದಿನದಂದು ನಡೆದಂತಹ ಎನ್ಕೌಂಟರ್ ಕುರಿತಂತೆ ಚಾಮರಾಜನಗರ ಜಿಲ್ಲೆಯ ಹಾನೂರು ತಾಲೂಕಿನಲ್ಲಿ ಉದ್ವಿಗ್ನದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಾಗ್ಯ ಸಮೀಪದ ಮರಿಯಮಂಗಲ ಬೀಟ್ನಲ್ಲಿ ನಡೆದಂತಹ ಎನ್ಕೌಂಟರ್ಗೆ ಆಕ್ರೋಶ ವ್ಯಕ್ತಪಡಿಸಿರುವ ಮೃತರ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಹಾನೂರು ಪಟ್ಟಣದಲ್ಲಿ ನಡೆಯುತ್ತಿರುವಂತಹ ಪ್ರತಿಭಟನೆ ಭಾನುವಾರವೂ ಕೂಡ ಮುಂದುವರೆದಿದೆ. ಈ ಕುರಿತು ವಿಶೇಷ ವರದಿ ಇಲ್ಲಿದೆ ನೋಡಿ. ಶನಿವಾರ ಮಧ್ಯಾಹ್ನದಿಂದ ಆರಂಭವಾಗಿದ್ದಂತಹ ಪ್ರತಿಭಟನೆ ಭಾನುವಾರ ಮುಂಜಾನೆ 2 ಗಂಟೆಯವರೆಗೂ ಕೂಡ ಮುಂದುವರೆದಿತ್ತು. ಮೃತರ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರೊಂದಿಗೆ ಹಾನೂರು ಕ್ಷೇತ್ರದ ಶಾಸಕ ಎಂ.ಆರ್. ಮಂಜುನಾಥ್, ರೈತ ಸಂಘಟನೆಗಳ ಕಾರ್ಯಕರ್ತರು, ಬಿಜೆಪಿ ಜಿಲ್ಲಾ ಹಿಂದುಳಿದ ವರ್ಗ ಮೋರ್ಚಾ ಅಧ್ಯಕ್ಷ ವೆಂಕಟೇಶ್ ಸೇರಿದಂತೆ ಹಲವರು ರಸ್ತೆಯಲ್ಲಿ ಕುಳಿತು ಧರಣಿಯನ್ನ ನಡೆಸಿದ್ರು. ಭಾನುವಾರ ಬೆಳಗ್ಗೆಯಿಂದಲೂ ಪ್ರತಿಭಟನೆ ಮುಂದುವರೆದಿದ್ದು ಹಾನೂರು ಪಟ್ಟಣದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಹಾನೂರಿನಲ್ಲಿರುವ ಅರಣ್ಯ ಇಲಾಖೆಯ ಕಚೇರಿಗೂ ಕೂಡ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಆದ್ರೆ ಪ್ರತಿಭಟನೆ ತೀವ್ರಗೊಂಡಿದ್ರೂ ಕೂಡ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಆಗಮಿಸದೇ ಇರುವುದಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದಲ್ಲದೆ ಅಧಿಕಾರಿಗಳ ಗೈರು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಪರಿಹಾರ ಘೋಷಣೆ ಆಗ್ಬೇಕು. ಆಗ್ರಹ ಮಾಡಿದ್ದೀನಿ. ಏನ್ ಸ್ವಾಮಿ, ಒಂದು FIR ಏನಾರ ಕೊಟ್ಟು, ಯಾಕೆಂದ್ರೆ ಆನ್ಲೈನ್ ಅಲ್ಲಿ ತಗೊಳ್ಳಿ ಅಂತ ಹೇಳ್ತಾರೆ ಅವರು. 24 hours ಬೇಕು. ಎರಡೇ ಸ್ವಾಮಿ. ಫಸ್ಟ್ ಡಿಸಿಗೆ ಫಸ್ಟ್ ರಿಪೋರ್ಟ್ ಬಂದಿದ ತಕ್ಷಣ ಎಷ್ಟು ಜನ, ಅವರು 7 ಜನ ಏನಿದ್ದಾರೆ ಅವರಷ್ಟು ಜನ ಸಸ್ಪೆಂಡ್ ಆಗ್ಬೇಕು. ಎರಡನೇದು ನಮಗೆ ಪರಿಹಾರ ಘೋಷಣೆ ಮಾಡ್ಬೇಕು. ಯಾಕೆಂದ್ರೆ ಅವರು ತಡ ಮಾಡಿದಷ್ಟು ಈ ಜನಕ್ಕೆಲ್ಲ ತೊಂದರೆ ಆಗ್ತದೆ. ಎಲ್ಲಿವರೆಗೂ ಹೋರಾಟ, ಬಂಧನೆ ಆಗಬೇಕು, ಆಗಲೇಬೇಕು. ಗೂಂಡಾ ಅರಣ್ಯ ಅಧಿಕಾರಿಗಳಿಗೆ, ಕೊಲೆಗಡಕ ಅರಣ್ಯ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಕಾಡು ಫಾರೆಸ್ಟ್ ಬೇಕೇ ಬೇಕು, ಶೂಟಿಂಗ್ ಮಾಡಿದ ಅಧಿಕಾರಿಗಳಿಗೆ, ಫಾರೆಸ್ಟ್ ಅಧಿಕಾರಿಗಳಿಗೆ ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ. ಕಾನೂನು ಅಧಿಕಾರ, ಅರೆಸ್ಟ್ವಂತೆ ಫಾರೆಸ್ಟ್ ಮಾಡಿದ ಅಧಿಕಾರಿಗಳಿಗೆ, ಮಾಡಿದ ಅಧಿಕಾರಿಗಳ ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ.